ನಮಗ ಕೊಪ್ಪಳ ಮಠದಾಗ ಕೆಲ್ಸ ಕೊಟ್ಬಿಟ್ಟಾರ ನೋಡ್ರಿ, ಅದಕ್ಕ ಮಾಡಾಕತ್ತೇವ್. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ದೇವ್ರಗಳಿಗೆ ಅಂಜನಾದ್ರೂ ಒಂದ್ ಮುಗಿಸ್ಕೊಂಡು ನೆಕ್ಸ್ಟ್ ಕೊಪ್ಪಳಕ್ ಹೋಗ್ಬೇಕನ್ನ ಕೊಪ್ಪಳಕೊಂಡ್ ಟಿಕೆಟ್ ತಗೊಂಡು ಸೀದಾ ಹೊಂಟ್ ಬಿಟ್ಟೆವು. ಆಯ್ತು. ಆಮೇಲೆ ಅರ್ಧ ತಾಸ್ ಜರ್ನಿ ಮಾಡಿ ಇಲ್ಲಿಂದ ಬಸ್ ಇರ್ಲಿಲ್ಲ, ಅದಕ್ಕೆ ಆಟೋ ಹತ್ತಿ ನಾವು ಸೀದಾ ಬಂದ್ಬಿಟ್ಟೇವಿ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕ. ನಾವು ಮಠಕ್ಕೆ ಎದಕ್ ಬಂದೇವಪ್ಪ ಅಂದ್ರ ಊರಾಗ 4 ಮಂದಿ ನಿಮ್ಗೆ ಹೆಣ್ ಸಿಗಲ್ಲತ್ತನ ಹತ್ತಿದ್ರು, ಅದಕ್ಕ ಸನ್ನೆ ಸಿಗಕ್ ಬಂದ್ಬಿಟ್ಟೆವು. ಯಾರು ತಪ್ಪ ತಿಳ್ಕೊಬೇಡ್ರಿ, ನಾವು ಮಠ ನೋಡಕ್ ಬಂದೇವು. ಈ ಮಠದೊಳಗ ಗರ್ಭಗುಡಿಗೆ ಹೋಗು ಬಾಗ್ಲ ಎಷ್ಟ್ ಸಣ್ಣದೈತಪ್ಪ ಅಂದ್ರ ಇಲ್ಲೇನ್ರ ದಪ್ಪನವ್ರು ಬಂದ್ರ ಸಿಕ್ಕೊಂಡ್ಬಿಡ್ತಾರ, ಅಷ್ಟು ಸಣ್ಣದದ. ಅದಾಗನ ಗವಿಸಿದ್ದೇಶ್ವರ ಮುತ್ತಾರ್ದು ದರ್ಶನ ಮಾಡ್ಕೊಂಡು ದೇವ್ರ ಬಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಈ ಮಠದೊಳಗ ಎಷ್ಟು ಸಿಸ್ಟಮೆಟಿಕ್ ಐತಂದ್ರ ಒಂದ್ ಸತಿ ಹೋದ್ರ ವಾಪಸ್ ಬರುವಂಗೆ ಆಗಲ್ಲ. ಅದಾಗನ ಹನಿಗೆ ವಿಭೂತಿ ಹಚ್ಕೊಂಡು ಮ್ಯಾಗ ಹೋಗುವಾಗ ಕಟ್ಟಡದ ಕೆಲಸ ಇನ್ನೂ ನಡೆದಿತ್ತು. ಒಂದ್ಸತಿ ಮ್ಯಾಲಿಂದ ಕೆಳಗಿನ ವ್ಯೂ ನೋಡಿದ್ರ ಸೇಮ್ ಸ್ವರ್ಗನೇ ಅನಿಸ್ತದ. ಗುಡ್ಡ ನೋಡಾಗ ತಿನ್ನಕ ಪ್ರಸಾದ ಐತೆ ಅಂತ ಗೊತ್ತಾಯ್ತು, ಅದಕ್ಕೆ ಎಲ್ಲರೂ ಹಿಂಗ್ ಓಡಿಬಿಟ್ಟೇವಿ. ರನ್ನಿಂಗ್ ಒಳಗ್ ಫಸ್ಟ್ ಬಂದೇವತ್ತ, ಊಟಕ್ ಫಸ್ಟ್ ನಮ್ಗೆ ಹಾಕ್ಬಿಟ್ರು. ಅದಕ್ಕ ಅದನ್ನ ಸವನ್ಲಕ್ಕೂ ಜಡ್ದು ಊರ್ಗ್ ಹೋಗ್ಬೇಕು ಲೇಟ್ ಆಕದಪ್ಪ ಅಂತ ನಾವಿದ್ರ ಇಲ್ಲಿ ಮಂದಿ ಕೆಲ್ಸಕ್ಕೆ ಹಚ್ಬಿಟ್ಟಾರ. ಇದಕ್ಕ ಅವರು ಒಂದ್ ಮಾತು ಹೇಳಿದ್ರು, ಇದನ್ ನೀವು ಕೆಲ್ಸ ಅಂತ ತಿಳ್ಕೊಂಡ್ ಮಾಡ್ಬೇಡ್ರಿ, ಒಂದು ದೇವಸ್ಥಾನದೊಳಗಿಂದ ಸೇವಾ ಅಂತ ಮಾಡ್ರಿ ಅಂತಂದ್ರು. ಅದಕ್ಕೆ ಎಷ್ಟೇ ಅಲ್ಲಿ ಸೇವಾ ಅಲ್ಲ ಅಂತ ಮಾಡ್ಬಿಟ್ಟೇವಿ. ಅರ್ಥ ಆಗ್ತಿಲ್ಲ ನನಗೆ. ಒಂದ್ ಸ್ವಲ್ಪ ಇಲ್ಲಿ ನೋಡ್ರಿ, ಈ 3 ಮಂದಿ ನೋಡಿದ್ರ ಈ ಲಗ್ನ ಒಳಗ ಅಡಿಗೆ ನೀಡಾಕ್ ಬಂದಿರ್ತಾರಲ್ಲ, ಸೇಮ್ ಅವ್ರ ತರನೇ ಕಾಣಿಸ್ತಾರಲ್ಲ. ಅದೆಲ್ಲ ಆಗನ ನಮಗ ಬೇರೆಯವ್ರಿಗೆ ಹೋಗಕ್ ಲೇಟ್ ಆಕೈತನ ಹಂಗ ಸೀದಾ ಇಲ್ಲಿ ಬಂದು ನಮ್ಮ ರೊಕ್ಕ ಕೊಟ್ಟು ನಮ್ಮ ಚಪ್ಪಲ್ ತಗೊಂಡು ಅದು ಜೋಕ್ ಹಾಳಾಗಿ ಹೋಲ್ ಬಿಡ್ರಿ. ಹಂಗ ಸೀದಾ ಆಟೋ ಕತ್ತಿ ನಾವು ಸೀದಾ ಬಂದ್ಬಿಟ್ಟೇವ್ ಕೊಪ್ಪಳ ರೈಲ್ವೆ ಸ್ಟೇಷನ್. ಇನ್ನು ಮತ್ ಇಲ್ಲಿಂದ ಬೇರೆ ಜರ್ನಿ ಅದ, ಮತ್ ಅಲ್ಲಿಗೆ ಹೋಗಿ ಸಿಗ್ತೀನಿ. ಇನ್ನು ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊರಿ. ಮತ್ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು, ಟೇಕ್ ಕೇರ್, ಬಾಯ್.